ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ BA ಪ್ರಥಮ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪಠ್ಯ ಸಾಹಿತ್ಯ ಗಂಗೋತ್ರಿ 1. ಈ ಪಠ್ಯದಲ್ಲಿ ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿವಂತೆ ಎಂಬ ಕಾವ್ಯಭಾಗದ ವಿಶ್ಲೇಷಣಾ ತರಗತಿಗೆ ನಾನು ಸೆಷನ್ 11ರಲ್ಲಿ ಇದ್ದೇನೆ. ಹಾಜರಾದ ತಮಗೆಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತೇನೆ. ಹಿಂದಿನ ಸೆಷನ್ 10 ನೆನಪಿಸಿಕೊಳ್ಳುವುದಾದರೆ, ಶ್ರೀ ರಾಮಾಯಣ ದರ್ಶನಕ್ಕೆ ಭಾರತೀಯ ಪರಂಪರೆಯ ಹಿನ್ನೆಲೆ ಇದೆ ಎಂಬುದನ್ನು ಹಿಂದೆ ಚರ್ಚಿಸಲಾಗಿದೆ. ಪಾಶ್ಚಾತ್ಯ ಮಹಾಕಾವ್ಯ ಪರಂಪರೆಯ ಪ್ರಭಾವವನ್ನು ಕೂಡ ಶ್ರೀ ರಾಮಾಯಣ ದರ್ಶನ ಒಳಗೊಂಡಿರುವುದನ್ನು ನೋಡಿದ್ದೇವೆ. ವಿಧಿ ನಿಯತಿ ಅಥವಾ ದೈವಿ ಶಕ್ತಿಯ ಅದಮ್ಯ ಪ್ರಭಾವ ಉದ್ದಕ್ಕೂ ಇರುವುದನ್ನು ಈ ಕೃತಿಯೊಳಗಡೆ ನಾವು ಕಾಣಬಹುದು ಎಂಬುದನ್ನು ತಿಳಿಸಿದ್ದೇವೆ. ದರ್ಶನ ಧ್ವನಿ ಕೃತಿಯುದ್ದಕ್ಕೂ ಹರಿದಿರುವುದನ್ನು ಗಮನಿಸಿದ್ದೇವೆ. ಮಹಾಕೃತಿಯು ಹೇಳುವ ಆದರ್ಶಗಳನ್ನು ತಿಳಿದುಕೊಂಡಿದ್ದೇವೆ. ಪ್ರಾರ್ಥನೆ ಹಾರೈಕೆಗಳಿಗೆ ಇರುವಂತಹ ಶಕ್ತಿಯಂತಹದ್ದು ಎಂಬುದನ್ನು ಗಮನಿಸಿದ್ದೇವೆ. ಈಗ ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ ಎಂಬ ಕಾವ್ಯಭಾಗದ ವಿವರಣೆಯನ್ನು ಪ್ರಾರಂಭಿಸೋಣ. ಪ್ರಾರಂಭದಲ್ಲಿ ಕೆಲ ದಿನಕ್ಕೆ ಮಿಥಿಳೆಯಂ ಯಾತ್ರೆ ಬಂದುದು ಮುನಿಗಳ ಆಶ್ರಮಕ್ಕೆ. ಇದು ಮೊದಲ ಸಾಲು. ಯಾವ ಮುನಿಗಳ ಆಶ್ರಮಕ್ಕೆ? ವಿಶ್ವಾಮಿತ್ರ ಮುನಿಗಳ ಆಶ್ರಮಕ್ಕೆ ಮಿಥಿಳೆಯಿಂದ ಯಾತ್ರೆ ಬಂದರು. ಆ ಬಂದವರು ಧರಣಿಪತಿ ಜನಕನ ಮಹಾಕ್ರತು ಸುಕೃತ ವಾರ್ತೆಯನ್ನು ತಿಳಿಸುವುದಕ್ಕೆ ಬಂದರು. ಇಲ್ಲೊಂದು ಮಾತನ್ನು ಗಮನಿಸಬೇಕು ನಾವು. ಕೆಲವು ದಿನಕ್ಕೆ ಅಂತ ಹೇಳುವಾಗ ಹಿಂದೆ ವಿಶ್ವಾಮಿತ್ರನು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬಂದಿದ್ದ. ತಾನೊಂದು ಯಾಗ ಮಾಡುವ ಸಂದರ್ಭದಲ್ಲಿ ತಾಟಕೀಯ ಮಕ್ಕಳಾದಂತಹ ಸುಬಾಹು ಮತ್ತು ಮಾರೀಚರಿಂದ, ರಾಕ್ಷಸರಿಂದ ಆಗುವಂತಹ ತೊಂದರೆ, ಆ ಯಜ್ಞ ಪೂರ್ಣಗೊಳ್ಳುವುದಕ್ಕೆ, ಆ ಯಜ್ಞದ ರಕ್ಷಣೆಗಾಗಿ ದಶರಥನಿಂದ ಕೇಳಿಕೊಂಡು ರಾಮ ಲಕ್ಷ್ಮಣರನ್ನು ಕರೆದು ತಂದಿದ್ದಾನೆ ವಿಶ್ವಾಮಿತ್ರ. ಆ ವಿಶ್ವಾಮಿತ್ರನ ಆಶ್ರಮಕ್ಕೆ ಈಗ ಮತ್ತೆ ಅದೇ ಮಿಥಿಳೆಯಿಂದ, ಜನಕನ ಕಡೆಯಿಂದ ಮುನಿಗಳ ತಂಡವೊಂದು ಬಂತು. ತಡ ಮಾಡಲಿಲ್ಲ. ವಿಶ್ವಾಮಿತ್ರನು ವಿಧಿ ನಿಯಮವೆಂಬಂತೆ ರಾಮ ಲಕ್ಷ್ಮಣರೊಡನೆ ಮಿಥಿಳೆಯ ಕಡೆಗೆ ಮತ್ತೆ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೊರಟ. ಹೀಗೆ ಹೋಗುವಾಗ ಆತ ದಾರಿಯಲ್ಲಿ ರಾಮ ಲಕ್ಷ್ಮಣರಿಗೆ ಶಿವಧನಸ್ಸು ಜನಕ ಮಹಾರಾಜನಿಗೆ ದೊರೆತ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಈ ಶಿವಧನಸ್ಸು ಅಥವಾ ಹರಧನಸ್ಸು ಅಂದರೆ ಯಾವುದು? ಹರಧನಸ್ಸು ಅದು ಧನುರ್ವಿದ್ಯಾಭ್ಯಾಸ ಕಾಲದಲ್ಲಿ ಶಿವನು ತನ್ನ ಶಿಷ್ಯನಾದ ಪರಶುರಾಮನಿಗೆ ಕೊಟ್ಟ ಧನುಸ್ಸಂತೆ. ಈ ಧನುಸ್ಸಿನಿಂದಾಗಿಯೇ ಮುಂದೆ ಪರಶುರಾಮ ಕಾರ್ತಿವೀರ್ಯ ಅರ್ಜುನನನ್ನು ಕೊಲ್ತಾನೆ. ಜೊತೆಗೆ ಆ ಕ್ಷತ್ರಿಯ ವಂಶದವರನ್ನು ಸಮೂಲ ನಾಶ ಮಾಡಬೇಕು ಅಂತ ಹೇಳಿ ಭೂಮಿ ಮೇಲೆ 21 ಬಾರಿ ಜನ್ಮವೆತ್ತಿ ಬಂದು ಸರ್ವನಾಶ ಮಾಡಿಬಿಡ್ತಾನೆ. ಇಂತಹ ಅಪಾರ ಶಕ್ತಿ ಇರುವಂತಹ ಈ ಧನುಸ್ಸನ್ನು ಒಂದು ದಿನ ಪರಶುರಾಮನು
ವಿಹಾರಾರ್ಥವಾಗಿ ಜನಕನ ಆಸ್ಥಾನದಲ್ಲಿಗೆ ಅರಮನೆಯಲ್ಲಿಗೆ ಹೋಗ್ತಾನೆ. ಅರಮನೆಯ ಹೊರಗಡೆ ಆ ಬಿಲ್ಲನ್ನು ಇಟ್ಟು ಅದೇನೋ ಕಾರ್ಯವಿಧಿ ಅಂತ ಹೇಳಿ ಜನಕನನ್ನ ಮಾತನಾಡಿಸುವುದಕ್ಕೆ ಅರಮನೆಯ ಒಳಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಸೀತೆ ಆ ಬಿಲ್ಲನ್ನ ಆಟಿಕೆಯಾಗಿ ಬಳಸ್ಕೊಂಡು, ಅಂದರೆ ಒಂದು ಕುದುರೆಯನ್ನಾಗಿ ಮಾಡಿಕೊಂಡು ಅವಳು ಆಟ ಆಡ್ತಾ ಇದ್ಲಂತೆ. ಇದನ್ನ ಒಳಗೆ ಹೋದ ಪರಶುರಾಮ ಪುನಃ ಬಂದಾಗ ಇವಳು ಆಟ ಆಡ್ತಾ ಇದ್ದು ಅದನ್ನ ಕಂಡವನೇ ತಂದೆಯ ಕುರಿತು ಹೇಳ್ತಾನೆ, ನಿನ್ನ ಈ ಕನ್ಯಾರತ್ನವು ಮಹಾಲಕ್ಷ್ಮಿಯೇ ಸೈ. ಆದ್ರಿಂದ ಈ ಕನ್ಯಾರತ್ನವನ್ನ, ಈ ಹರಧನಸ್ಸನ್ನ ಯಾವತ ಎತ್ತಿ ಹೆದೆ ಬಿಗಿಯುತ್ತಾನೋ ಅವನಿಗೆ ಮಾತ್ರ ಈ ಮಗಳನ್ನ ಕೊಡಬೇಕು ಅಂತ. ಇದೇ ಹರಧನಸ್ಸಿನ ವೃತ್ತಾಂತ. ಹೀಗಂತ ಹೇಳಿ ಹರಧನಸ್ಸನ್ನ ಜನಕ ಮಹಾರಾಜನಿಗೆ ಆತ ಕೊಟ್ಟಿದ್ದ. ಈ ಕಥೆಯನ್ನ ವಿಸ್ತಾರವಾಗಿ ವಿಶ್ವಾಮಿತ್ರನು ರಾಮಲಕ್ಷ್ಮಣರಿಗೆ ದಾರಿಯಲ್ಲಿ ಹೇಳ್ತಾ ಕೊಡ್ತಾನೆ. ಈ ಹರಧನಸ್ಸಿನ ಕಥೆಯನ್ನ ಕೇಳಿದ ಕೂಡಲೇ ರಾಮನಿಗೆ ತನ್ನ ಮೈಯಲ್ಲಿ ಶಿವಶಕ್ತಿಯೇ ಸಂಚಾರವಾದಂತೆ ಅವನ ಮೈ ರೋಮಾಂಚವಾಯಿತಂತೆ, ಪುಳಕವಾಯಿತು. ಅವನ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಳ್ತಾನೆ, ಹರಧನಸ್ಸು ತನ್ನ ಹೃದಯೇಶ್ವರಿಯನ್ನ ಅನ್ಯ ನೀಚರಿಂದ ರಕ್ಷಿಸುವ ಹರ ಕೃಪಾರೂಪಿಯೇ ಇರಬೇಕು ಎಂದು. ಹೀಗಾಯ್ತು. ಮುಂದೆ ಮುಂದೆ ಬರ್ತಾ ಇದ್ದಾರೆ. ಕಣಿವೆಗಳನ್ನು ಇಳಿದು ಬೆಟ್ಟಗಳನ್ನು ಏರ್ತಾ ಮುಂದೆ ಬರುವಾಗ ಗೌತಮನ ಶಾಪದ ಮಹಿಮೆಯಿಂದಲೋ ಅಥವಾ ಅಹಲ್ಯೆಯ ತಪಶಕ್ತಿಯಿಂದಲೋ ತಿಳಿದಿಲ್ಲ, ಆ ಕಾಡಿನ ಭಯಂಕರ ಭೀಕರ ಮಾರ್ಗದಲ್ಲಿ ಒಮ್ಮೆಲೆ, ಹಠಾತ್ತನೆ ಅಂದರೆ ಒಮ್ಮೆಲೆ ಪರಿಚಿತ ದಾರಿಯೂ ಕೂಡ ಆ ವಿಶ್ವಾಮಿತ್ರನಿಗೆ ಕಾಣದಾಗಿ ಹೋಯ್ತಂತೆ, ದಾರಿಯೇ ತಪ್ಪಿ ಹೋಯ್ತಂತೆ. ಮುಂದೇನು ಮಾಡೋದು? ಕತ್ತಲಾಗ್ತಾ ಇದೆ. ನಕ್ಷತ್ರಗಳ ಸಮೂಹವೇ ಅವರಿಗೆ ತೋರು ಬೆರಳಾಯಿತಂತೆ, ಆ ಪಥಿಕರಿಗೆ, ದಾರಿಗಳಿಗೆ. ಕಣ್ಣೂಹೆಯ ಸಾಹಸದಿಂದ ಕತ್ತಲಲ್ಲಿಯೇ ಅವರು ಸಾಗಿದ್ರಂತೆ. ರಾತ್ರಿ ಕಳೆದು ಸೂರ್ಯೋದಯವಾದಾಗ, ಅಲ್ಲೇ ರಾತ್ರಿ ಮಾಡಿದ್ರು, ಬೆಳಕು ಮಾಡಿದ್ರು. ಸೂರ್ಯೋದಯವಾದ ಮೇಲೆ ಆ ಪಥಿಕರಿಗೆ ಋಷಿವನ ಸದೃಶವಾದಂತಹ ಅರಣ್ಯವೊಂದು ಗೋಚರಿಸಿ ಆ ಅರಣ್ಯದ ಒಳಗೆ ಅವರು ಪ್ರವೇಶಿಸಿದ್ರು. ಅದೆಂತಹ ಅರಣ್ಯವಾಗಿತ್ತಂದ್ರೆ ಮಹಾ ದುಃಖ ಗರ್ಭಿತ ಮೌನದಿಂದ ಕೂಡಿರುವಂತಹ ಅರಣ್ಯವಾಗಿತ್ತು ಮತ್ತು ಮಹಾ ಶಕುನಮಯವಾಗಿತ್ತು. ಅಪಶಕುನವನ್ನೇ ಸಾರುವಂತಹ, ಎಲ್ಲೆಲ್ಲಿ ನೋಡಿದ್ರೂ ಅಪಶಕುನದ ಲಕ್ಷಣಗಳನ್ನು ಹೊಂದಿರುವಂತಹ ಅರಣ್ಯ ಅದಾಗಿತ್ತು. ಜೊತೆಗೆ ಮೇಲೆ ಹೇಳಿದ ಹಾಗೆ ಗೌತಮನ ಶಾಪದಿಂದಲೂ ಗೊತ್ತಿಲ್ಲ, ಹಕ್ಕಿಗಳ ಹಾಡಿಲ್ಲ, ಮೃಗಗಳ ನಲಿದಾಟವಿಲ್ಲ, ಗಾಳಿಗೆ ಸಂಚರಿಸುತ್ತಿಲ್ಲ, ಹೂವುಗಳು ಸುವಾಸನೆ ಬೀರುತ್ತಿಲ್ಲ, ಎಲೆ ಹುಲ್ಲೆಸಳುಗಳು ಕೂಡ ಅಲುಗಾಡುತ್ತಿಲ್ಲ. ಅಂದರೆ ಆ ಅರಣ್ಯದಲ್ಲಿ ಅತ್ಯಂತ ಮೌನವಿರುವುದರ ಜೊತೆಗೆ ಚರಾಚರ ಜಗತ್ತೇ ಒಂದು ರೀತಿಯಲ್ಲಿ ಸ್ತಬ್ಧವಾಗಿತ್ತು. ಯಾವುದೂ ಕೂಡ ಪ್ರಕೃತಿಯಲ್ಲಿ ತಮ್ಮ ಚೈತನ್ಯವಿರುವಂತೆ ಕಾಣ್ತಾ ಇದೆ. ಎಲ್ಲವೂ ಕೂಡ ಇದ್ದು ಇಲ್ಲದಂತೆ ಕಾಣ್ತಾ ಇದೆ. ಕೊನೆಗಾಣದ ಯಾವುದೋ ಒಂದು ದುಃಖದಲ್ಲಿ ಆ ವನ ಮುಳುಗಿದ್ದಂತೆ
ಮೌನವೇ ಬರದಿದ್ದಂತೆ ಮೂಕವಾಗಿತ್ತು ಎಂಬ ವರ್ಣನೆ ಇಲ್ಲಿ ಬರುತ್ತೆ. ಆ ವರ್ಣನೆಯನ್ನು ಹೇಳ್ತಾ ಅವರು ನಿಶ್ಶಬ್ದವಾದ ಕುಂಭಕ ಸ್ಥಿತಿಯ ಋಷಿನಾದದಂತೆ ಆ ವನ ಗೋಚರಿಸುತ್ತಿತ್ತು ಎಂಬುದಾಗಿ ಹೇಳ್ತಾರೆ. ಋಷಿಯೊಬ್ಬ, ಮುನಿಯೊಬ್ಬ ತನ್ನ ಸಮಾಧಿ ಸ್ಥಿತಿಯಲ್ಲಿ, ಅವನು ಕುಂಭಕ ಸ್ಥಿತಿಯಲ್ಲಿ ಯಾವುದೇ ನಾದವಿಲ್ಲದ ನಿಶ್ಶಬ್ದತೆಯಿಂದ ಇರ್ತಾನಲ್ವ, ಆ ರೀತಿ ಒಂದು ರೀತಿ ಅತ್ಯಂತ ಮೌನದಿಂದ ಆ ವನ ಗೋಚರಿಸುತ್ತೆ. ಮುಂದೆ ನೋಡಿದರೆ ರಾಮಾಯಣದಲ್ಲಿ ಅತಿ ಮನೋರಥದ ಘಟನೆಯೊಂದು ಸಂಭವಿಸುವ ತಾಣವೇ ಇದೇ ತಾಣ ಎಂದು ಆ ಪಥಿಕರಿಗೆ ಅರಿವಾಗಲಿಲ್ಲ. ಪಥಿಕರು ಅಂದರೆ ವಿಶ್ವಾಮಿತ್ರ, ರಾಮಲಕ್ಷ್ಮಣರಿಗೆ. ಅಲ್ಲಿ ಆ ವನದಲ್ಲಿ ಒಂದು ವಿಶೇಷ ಇತ್ತು. ಆ ಮೌನವಾಗಿರ್ಲಿಕ್ಕೂ ಒಂದು ಕಾರಣ. ಶತಮಾನಗಳಿಂದ ಗೌತಮ ಮುನಿಯ ಶಾಪದ ಪರಿಣಾಮವಾಗಿ ಜಡ ರೂಪ ಪಡೆದು ಶಿಲಾ ತಪಸ್ವಿನಿ ಎನಿಸಿಕೊಂಡು ಎಲ್ಲರ ಕನಿಕರದ ಕಣ್ಣಿಗೆ ಹೊರಗಾಗಿದ್ದುಕೊಂಡು ಜನರ ಮರವಿಗೆ ತುತ್ತಾಗಿ ಎಲ್ಲರೂ ಮರೆತುಬಿಟ್ಟರು. ವಜ್ರ ಮೌನದ ನಿದ್ರೆಯಿಂದ ಎಚ್ಚರಾಗುವ ಬಯಕೆಯೊಂದಿಗೆ ಮಲಗಿದ್ದ ಗೌತಮ ಸತಿಯ ಸುಕ್ಷೇತ್ರವನ್ನು ಎನ್ನುವ ಮಾತು ಬರುತ್ತೆ. ಆ ವನಾಂತರಾಳ, ಆ ವನ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಗೌತಮ ಸತಿಯ ಸುಕ್ಷೇತ್ರ ಎಂಬ ಮಾತು ಬರುತ್ತೆ. ಈ ಮೂವರು ಪಥಿಕರು ಆ ವನ ಪ್ರವೇಶಿಸಿದಾಕ್ಷಣ ರಾಮನ ಆತ್ಮವು ಅನಿಮಿತ್ತ ಶೋಕದಿಂದ ಕರಗಿತು. ಉಳಿದಿಬ್ಬರ ಮಾತು ಬರುವುದಿಲ್ಲ. ಅಲ್ಲಿ ರಾಮನಿಗೆ ಮಾತ್ರ ಯಾವುದೇ ಕಾರಣವಿಲ್ಲದ ಅನಿಮಿತ್ತ ಶೋಕದಿಂದ ಅವನ ಆತ್ಮವು ಕರಗಿಬಿಟ್ಟಿದ್ದಂತೆ. ಪರಿಣಾಮ ಆತನ ಕಣ್ಣುಗಳಲ್ಲಿ ಕಂಬನಿ ಸುಳಿಯಿತಂತೆ. ಕಲ್ಲು ಹುಲ್ಲು ಗಿಡ ಮರಗಳ ಒಡಲಿಂದ ಕೌಸಲ್ಯೆಯೇ ಗೋಳಿಟ್ಟು ತನ್ನ ಹೆಸರನ್ನೇ ಇಟ್ಟು ಕರೆಯುವ ಹಾಗೆ ಒಂದು ಆರ್ತವಾಣಿ, ಅಂದರೆ ದುಃಖಾರ್ಥವಾಣಿ ರಾಮನೊಬ್ಬನಿಗೆ ಮಾತ್ರ ಅಲ್ಲಿ ಕೇಳಿಸಿತ್ತಂತೆ. ರಾಮನಿಗೆ ಅದನ್ನು ಕೇಳಿದಾಕ್ಷಣ ಅದೇನೋ ಚಿನ್ಮಯ ಆವೇಶ, ಮನಸ್ಸಿನ ಆವೇಶ ರಾಮನಿಗೆ. ಅದರ ಪರಿಣಾಮ ಮೈ ನಡುಗಿತು, ಬಿಲ್ಲೊಡನೆ ಕೈಯೂ ನಡುಗಿತು. ಅಂದರೆ ಬಿಲ್ಲನ್ನು ಹಿಡಿದುಕೊಂಡ ಕೈ ನಡುಗಿತಂತೆ, ಬೆನ್ನಲ್ಲಿದ್ದ ಬತ್ತಳಿಕೆ ಕುಣಿದಾಡಿತಂತೆ, ಆತನ ಕೆನ್ನೆಯ ಕಪೋಲದ ಮೇಲಿರುವ ಕೂದಲು ತಲೆಯ ಮೇಲೆ ಆಡಿಬಿಟ್ಟಿತಂತೆ, ಎದೆ ಏದುಸಿರು ಬಿಟ್ಟಿತಂತೆ, ಮುಖದ ತೇಜಸ್ಸು ಕಂದಿತಂತೆ, ಕುಂದಿತಂತೆ. ಬಾಹ್ಯವನ್ನೇ ಮರೆತವನ ಹಾಗೆ, ಅಂದರೆ ಬಾಹ್ಯ ಪ್ರಪಂಚದ ಯಾವುದೇ ಜ್ಞಾನವಿಲ್ಲದವನ ಹಾಗೆ ಭಾವ ಸಮಾಧಿಯಲ್ಲಿದ್ದ ರಾಮ ಮತ್ತನಾದಂತೆ ನರ್ತಿಸಿದ. ವನಪ್ರವೇಶಿಸಿದ ಕೂಡಲೇ ಭಾವಪರವಶನಾದಂತೆ ಭಾವ ಸಮಾಧಿಯಿಂದ ಆತ ನರ್ತನ ಮಾಡಲು ತೊಡಗಿಕೊಂಡಿತು. ಆಗ ನಡೆದ ಅದ್ಭುತವನ್ನ ಏನೆಂದು ವರ್ಣಿಸುವುದು ಎಂಬುದಾಗಿ ಕವಿ ಹೇಳ್ತಾರೆ. ವಸಂತ ಲಕ್ಷ್ಮಿಯ ಸ್ಪರ್ಶವಾದಂತೆ ಗಿರಿ ವನ ಧರಣಿಗಳ ಹೃದಯದಲ್ಲಿ ಪ್ರಾಣ ಸಂಚಾರವಾಯಿತು. ನೋಡಿ, ಈ ಹಿಂದೆ ಆ ವನವೇ ಸ್ತಬ್ಧವಾಗಿ ಮಹಾಮೌನದಿಂದ ಮೂಕವಾಗಿ ಕಂಗೊಳಿಸುತ್ತಿತ್ತು. ಚರಾಚರ ಜೀವಿಗಳು ಯಾರೂ ಕೂಡ ಚೈತನ್ಯದಿಂದಿಲ್ಲ ಎಂಬ ಮಾತನ್ನು ಕೇಳಿದ್ದೇವೆ. ಆದರೆ ಪುರುಷೋತ್ತಮನಾದ ರಾಮನ ಪಾದ ಸಂಚಾರ ಆದ ಕೂಡಲೇ ಆ ವನಕ್ಕೆ ಪ್ರಾಣ ಸಂಚಾರ ಆಯ್ತಂತೆ. ಈಗ ಅದರ ಪರಿಣಾಮ ಗಿಡ ಮರಗಳ ನಾಳಗಳಲ್ಲಿ ಶಕ್ತಿ ಸಂಚರಿಸುವಂತೆ ಅಲ್ಲಿ ಪುಣ್ಯ ಪವನ ಬೀಸಿತು. ಕೊಂಬೆಗಳಲ್ಲಿ ಹೂ ತಳಿರು ಕಂಗೊಳಿಸಿ
ಸ್ತಬ್ಧವಾಗಿದ್ದ ನವಿಲು ಈಗ ನರ್ತನ ಮಾಡಿತು. ಕೋಗಿಲೆ ಮೂಕವಾಗಿದ್ದುದು ಈಗ ಕೂಗಿತು. ಕಾಜಾಣ ಒಂದು ಬಗೆಯ ಪಕ್ಷಿ ಅದು. ಕಾಜಾಣ ಧ್ವನಿ ಮಾಡ್ತಾ ಇರಲಿಲ್ಲ, ಈಗ ಅದು ಧ್ವನಿಗೈಯಿತು, ಕುಲಿಯಿತು. ತುಂಬಿ ಝೇಂಕರಿಸುತ್ತಾ ಇರಲಿಲ್ಲ, ಈಗ ಝೇಂಕರಿಸಿತು. ಚಿಗರೆ ಮರಿ ಚಿಗಿಯುತ್ತಾ ಇರಲಿಲ್ಲ, ಅದು ಸ್ತಬ್ಧವಾಗಿತ್ತು, ಈಗ ಚಿಗಿಯುತ್ತಿತ್ತು. ಹಠಾತ್ತನೆ ಆ ಪ್ರಕೃತಿಯಲ್ಲಿ ಒಂದು ರೀತಿಯ ವಸಂತದ ಆಗಮನವಾದಂತಾಯಿತು. ಇದೇ ಇಲ್ಲಿನ ವಿಶೇಷತೆ. ರಾಮ ಪ್ರವೇಶಿಸಿದಾಕ್ಷಣ ಆ ವನಕ್ಕೆ ಒಂದು ವಿಶೇಷವಾದ ಶಕ್ತಿ ಬಂತು, ಬಲ ಬಂತು, ಒಂದು ರೀತಿಯ ಚಂದದ ಆವರಣ ಬಂತು. ರಾಮನು ಕುಣಿಯುತ್ತಾ ಮುಂದೆ ಸಾಗಿದ್ದಂತೆ, ಅವನ ಹಿಂದೆ ಮಂತ್ರಬದ್ಧರಾದಂತೆ ಇತರರು ಕೂಡ ಹಿಂಬಾಲಿಸಿದ್ರಂತೆ. ಆಗ ಅಲ್ಲಿ ಚೈತ್ರದ ಸ್ಪರ್ಶ ಆಯಿತು. ಅದಕ್ಕೆ ಕಳೆದೋರುವಂತೆ ಬಾನಿಂದಿಳಿದ ಗಂಧರ್ವರ ಸಂಗೀತದಂತೆ ಅಶರೀರವಾಗಿ ಲಕ್ಷ ವೀಣಾತಂತಿ ಮಿಡಿದು ಮೇಳಗೈದಂತೆ. ಒಂದು ವೀಣಾತಂತಿಯೇ ಮಿಡಿದ್ರೆ ಸುನಾದ ಹೊರಹೊಮ್ಮುತ್ತೆ. ಹಾಗಿರುವಾಗ ಲಕ್ಷ ವೀಣಾತಂತಿಯನ್ನು ಮಿಡಿದ್ರೆ ಅದೆಂಥ ನಾದ ಉಂಟಾಗುತ್ತೋ ಅಂತಹ ನಾದದಿಂದ ವಸಂತದ ಸೌಂದರ್ಯ ಇನ್ನಷ್ಟು ಹೆಚ್ಚಾಯಿತು ಎನ್ನುವ ವರ್ಣನೆ ಬರುತ್ತೆ. ಆ ಅರಣ್ಯದಲ್ಲಿ ಮುಂದಕ್ಕೆ ಹೋದಾಗ ವನಕ್ಕೆ ಎದುರಾಗಿ ಒಂದು ಕಲ್ಬಂಡೆ ಕಾಣುತ್ತೆ. ಅದರ ಸುತ್ತಲೂ ಗೆದ್ದಲಿನ ಹುತ್ತು. ಆ ಗೆದ್ದಲಿನ ಹುತ್ತು ತಬ್ಬಿಕೊಂಡಿತ್ತು ಎನ್ನುವ, ಬಂಡೆ ಮೇಲೆ ಅಂಟಿಕೊಂಡಿದ್ದಕ್ಕೆ ಇಲ್ಲಿಯ ವರ್ಣನೆ ಗೆದ್ದಲಿನ ಹುತ್ತು ತಬ್ಬಿಕೊಂಡಿತ್ತು. ಪಾಚಿ ಮುತ್ತಿಕೊಂಡಿತ್ತು, ಬಂಡೆ ಮೇಲೆ ಪಾಚಿಯು ಮುತ್ತಿಕೊಂಡಿತ್ತು. ಬಿದಿರು ಮೇಳೆ ಅಂದರೆ ಬಿದಿರಿನ ಗಡ್ಡೆಗಳ ಸಮೂಹ, ಅದರೊಳಗೆ ಕಲ್ಬಂಡೆಯೊಂದು ಮೆರೆಯುತ್ತಿತ್ತಂತೆ. ಕಲ್ಬಂಡೆ ಹೇಗಿತ್ತು? ಸುತ್ತಲೂ ಗೆದ್ದಲಿನ ಹುತ್ತು ತಬ್ಬಿಕೊಂಡಿತ್ತು, ಪಾಚಿಯು ಮುತ್ತಿಕೊಂಡಿತ್ತು, ಬಿದಿರು ಮೇಳೆಯ ನಡುವೆ ಇತ್ತು. ಅಂತಹ ಕಬ್ಬಂಡೆಯೊಂದು ಆ ವನದಲ್ಲಿ ಮೆರೆಯುತ್ತಿತ್ತು. ಇಲ್ಲಿಯವರೆಗೆ ಈ ಸೆಷನ್ನಲ್ಲಿ ಹೇಳಿದ ಪಠ್ಯದ ಸಾರವನ್ನು ಕೇಳಿದ್ದೀರಿ. ಈಗ ಈ ಭಾಗದ ಫಲಿತಗಳನ್ನು ನೋಡು. ಮುನಿಯು ತನ್ನ ಯಾಗ ರಕ್ಷಣೆಗೆ ಕರೆತಂದ ರಾಮ ಲಕ್ಷ್ಮಣರು ಯಜ್ಞ ನಿಮಿತ್ತ, ಅಂದರೆ ಜನಕರಾಜನ ಯಜ್ಞ ನಿಮಿತ್ತ ಮಿಥಿಲೆಯತ್ತ ಹೋಗುವಂತಾದ. ಹರಧನಸ್ಸಿನ ಕತೆ ಕೇಳಿದ ರಾಮನಲ್ಲಿ ಶಿವಶಕ್ತಿ ಸಂಚಾರವಾದಂತಹ ಭೀಕರ ಅರಣ್ಯದಲ್ಲಿ ಪರಿಚಿತವಾದ ದಾರಿಯೂ ವಿಧಿಲೀಲೆಯಿಂದ ತಪ್ಪಿ ಹೋಗುವಂಥದ್ದು. ಮರುದಿನ ಮಹಾಮೌನದಿಂದ ಸ್ತಬ್ಧವಾಗಿದ್ದ ಅರಣ್ಯ ಪ್ರವೇಶಿಸಿತು. ಆ ಅರಣ್ಯವೇ ಅಹಲ್ಯೆಯ ಸುಕ್ಷೇತ್ರ ಎಂಬುದನ್ನು ಪಠ್ಯಭಾಗ ಹೇಳಿತು. ರಾಮನಿಗೆ ಅಲ್ಲಿ ತಾಯಿಯೇ ಗೋಳಿಟ್ಟು ಕರೆದಂತಾಯಿತು. ಆಮೇಲೆ ದೈವಿ ಶಕ್ತಿಯಾದಂತಹ ರಾಮನು ಕಾಲಿಟ್ಟ ಆ ಕ್ಷಣವೇ ಆ ವನಕ್ಕೆ ಪ್ರಾಣ ಸಂಚಾರವಾದ. ಆಮೇಲೆ ವನದೇವಿಯ ಎದೆಯಲ್ಲಿ ಕಲ್ಬಂಡೆಯ ದರ್ಶನವಾದದ್ದು. ಇವಿಷ್ಟನ್ನು ಕೇಳಿದ ತಮಗೆಲ್ಲರಿಗೂ ವಂದನೆಗಳು. ಮುಂದಿನ ಸೆಷನ್ನಲ್ಲಿ ಕಥಾಸಾರವನ್ನು ಮುಂದುವರಿಸ್ತೇವೆ. ಅಲ್ಲಿವರೆಗೂ ನಮಸ್ಕಾರ.